ಕರ್ನಾಟಕ ಕುರುಬರ ಸಂಘದ ಹಾಗೂ ಕರ್ನಾಟಕ ಕುರುಬರ ಸಹಕಾರ ಪತ್ತಿನ ಸಂಘ ಎರಡೂ ಸಂಸ್ಥೆಗಳ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಗದಗ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಶ್ರೀ ಎಚ್.ಕೆ. ಪಾಟೀಲ್ ಅವರ, ಪೌರಾಡಳಿತ ಸಚಿವರಾದಂಥ ಶ್ರೀ ರಹೀಂ ಖಾನ್ ಅವರ, ನರಗುಂದ ಶಾಸಕರು ಮಾಜಿ ಸಚಿವರು ಆದಂಥ ಸಿ ಪಾಟೀಲ್ ಅವರ, ವಿಧಾನ ಪರಿಷತ್ತಿನಲ್ಲಿ ಮುಖ್ಯ ಸಚೇತಕರಾದಂಥ ಶ್ರೀ ಸಲೀಂ ಅಹಮದ್ ಅವರ, ಶಾಸಕರಾದಂಥ ಜಿ.ಎಸ್. ಪಾಟೀಲ್ ಅವರ, ಮಾಜಿ ಸಚಿವರು ಶಾಸಕರು ಆದಂಥ ಬಸವರಾಜ್ ಶಿವಣ್ಣನವರೇ, ಶಾಸಕರಾದಂಥ ಕೋನರೆಡ್ಡಿ ಅವರ, ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಶ್ರೀ ಸಂಕನೂರವರ, ಹುಬ್ಬಳ್ಳಿ ವಿದ್ಯುತ್ ಪ್ರಸರಣ ನಿಗಮದ ಅಧ್ಯಕ್ಷರಾದಂಥ ಮಾಜಿ ಶಾಸಕರಾದಂಥ ಅಜ್ಜಂಪೀರ್ ಖಾದ್ರಿಯವರ, ಮಾಜಿ ಸಂಸದರಾದಂಥ ಐ.ಜಿ. ಸನದಿಯವರ, ಈ ಸಮಾರಂಭದ ಅಧ್ಯಕ್ಷರು, ಕರ್ನಾಟಕ ಪತ್ತಿನ ಸಂಘದ ಅಧ್ಯಕ್ಷರು ಆದಂಥ ಶ್ರೀ ವಾಸಣ್ಣ ಕುರುಡಗಿಯವರ, ಮಾಜಿ ಶಾಸಕರುಗಳಾದಂಥ ಡಿ.ಆರ್. ಪಾಟೀಲ್ ಅವರೇ, ಗಡ್ಡದೇವ್ರ ಮಠ ಅವರ, ಬಿ.ಆರ್. ಯಾವಗಲ್ ಅವರ, ಕುಸುಮಾ ಶಿವಳ್ಳಿ ಅವರ, ರಾಮಣ್ಣ ಲಮಾಣಿಯವರ, ರಾಮಕೃಷ್ಣ ದೊಡ್ಡಮನೆಯವರ, ವೇದಿಕೆ ಮೇಲಿರ್ತಕ್ಕಂಥ ಇತರ ಎಲ್ಲ ಆಹ್ವಾನಿತ ಗಣ್ಯರೇ, ಬ್ಯಾಂಕಿನ ಹಾಗೂ ಕುರುಬರ ಸಂಘದ ಎಲ್ಲ ಪದಾಧಿಕಾರಿಗಳೇ, ಇಲ್ಲಿ ಸೇರಿರ್ತಕ್ಕಂಥ ಆತ್ಮೀಯ ಬಂಧುಗಳೇ, ತಾಯಂದಿರೇ, ಮಾಧ್ಯಮದ ಗೆಳೆಯರೇ, ನಾನು ಇವತ್ತು ಸ್ಮರಿಸ್ಕೊಳ್ತಕ್ಕಂಥದ್ದು ಧನ್ಯವಾದಗಳನ್ನು, ಕೃತಜ್ಞತೆಗಳನ್ನು ಹೇಳ್ತಕ್ಕಂಥದ್ದು ಸ್ವಾತಂತ್ರ್ಯ ಪೂರ್ವದಲ್ಲೇ 1920 ಆ ಕಾಲದಲ್ಲೇ ಈ ಉತ್ತರ ಕರ್ನಾಟಕದ ಭಾಗ ಅಂದರೆ ಆಗ ಗದಗ ಮುಂಬೈ ಪ್ರಾಂತ್ಯದಲ್ಲಿತ್ತು. ಮುಂಬೈ ಸ್ವಾತಂತ್ರ್ಯ ಬಂದರೂ ಕೂಡ ಮುಂಬೈನಲ್ಲಿ, ಆಮೇಲೆ ಏಕೀಕರಣ ಆದಮೇಲೆ ಕರ್ನಾಟಕ ಬಂತು. ಸಾವಿರದ 1920ರಲ್ಲಿ ಗದಗ ಶಹರದಲ್ಲಿ ಕರ್ನಾಟಕ ಕುರುಬರ ಸಂಘ ಸ್ಥಾಪನೆಯನ್ನು ಮಾಡೋದು. ಅದಾದಮೇಲೆ ಸ್ವಲ್ಪ ದಿನಗಳ ನಂತರ, ಅಂದರೆ 1922 ಇಸ್ವಿ, ಕರ್ನಾಟಕ ಕುರುಬರ ಸಹಕಾರಿ ಪತ್ತಿನ ಸಂಘದ ಸ್ಥಾಪನೆ.
ಈ ಎರಡೂ ಸಂಸ್ಥೆಗಳು ಆ ಕಾಲದಲ್ಲಿ ಸಂಘಟನೆಯ ಮಹತ್ವವನ್ನು ಅರ್ಥ ಮಾಡಿಕೊಂಡು ಕುರುಬರ ಸಂಘಟನೆ ಮತ್ತು ಆರ್ಥಿಕ ಸಹಾಯವನ್ನು ಮಾಡತಕ್ಕಂಥ ಪತ್ತಿನ ಸಹಕಾರ ಸಂಘ ಇವುಗಳನ್ನು ಸ್ಥಾಪನೆ ಮಾಡಿದ್ರಲ್ಲ ಪವಾಡಿಗೌಡ ಪಾಟೀಲ್, ಆಮೇಲೆ ಹನುಮಂತಪ್ಪ ವಾಸಪ್ಪ ಕುರುಡಿಗಿ, ಚನ್ನಬಸಪ್ಪ ಆಲಕಟ್ಟಿ, ಆಮೇಲೆ ನಂತರ ಕುಬೇರಪ್ಪ ಕುರುಡಿಗಿ, ಇವರನ್ನ ಈ ಸಂದರ್ಭದಲ್ಲಿ ಅವರಿಗೆ ನಾನು ಕೃತಜ್ಞತೆಗಳನ್ನು ಮತ್ತು ಸ್ಮರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ. ಆ ಕಾಲದಲ್ಲಿ ಒಂದು ಸಂಘಟನೆ ಅತ್ಯಂತ ಅವಶ್ಯ. ಶಿಕ್ಷಣ ಅತ್ಯಂತ ಅವಶ್ಯ. ಆರ್ಥಿಕವಾಗಿ ಅಭಿವೃದ್ಧಿ ಆಗಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಇದನ್ನ ಮನಗಂಡು ಹಿಂದುಳಿದ ಸಮಾಜಕ್ಕೆ ಸೇರಿದಂಥವರೆಲ್ಲ ಸೇರ್ಕೊಂಡು ಅನೇಕ ಜನ ಇಂಥ ಸಂಘಟನೆಯನ್ನ ಮಾಡಿರ್ತಕ್ಕಂಥದ್ದು ಅವರ ಮುಂದಾಲೋಚನೆ, ಅವರ ಈ ಹಿಂದುಳಿದ ಜಾತಿಗಳ ಬಗ್ಗೆ ಇದ್ದಂಥ ಕಾಳಜಿ, ಇದನ್ನು ನಾವು ಮೆಚ್ಚಲೇಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ. ಇವತ್ತು ಅತ್ಯಂತ ಸಂಭ್ರಮದಿಂದ ಶತಮಾನೋತ್ಸವವನ್ನು ಆಚರಣೆ ಮಾಡಿಕೊಳ್ತಾ ಇದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾ ಇದ್ರು, 3 ಮಂತ್ರಿಗಳನ್ನ ಹಿಂದುಳಿದವರಿಗೆ ಅವರು ಬೋಧಿಸಿದ್ದಾರೆ. ಅದೇನಪ್ಪ ಅಂತಂದ್ರೆ ಶಿಕ್ಷಣ, ಸಂಘಟನೆ, ಹೋರಾಟ. ಶಿಕ್ಷಣ, ಸಂಘಟನೆ, ಹೋರಾಟ. ಈ 3 ಕೂಡ ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ, ಯಾರು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಹಿಂದುಳಿದಿದ್ದಾರೆ, ಅವರು ಅತ್ಯಂತ ಅವಶ್ಯಕವಾಗಿ ಮಾಡಲೇಬೇಕಾದದ್ದು ಶಿಕ್ಷಣ, ಸಂಘಟನೆ ಮತ್ತು ಹೋರಾಟ. ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳೋದಕ್ಕಿಂತ ಮುಂಚಿತವಾಗಿ ಇದನ್ನು ಮಾಡಿದರು ಅಂತ ಅನ್ಸುತ್ತೆ. ಯಾಕಂದರೆ 1920ನೇ ಇಸ್ವಿನಲ್ಲಿ ಪ್ರಾರಂಭ ಆಗಿದೆ ಈ ಸಂಘಟನೆ. 1920ನೇ ಇಸ್ವಿ, ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚಿತವಾಗಿ 27 ವರ್ಷ. ಆದ್ದರಿಂದ ನಮ್ಮ ಸಂವಿಧಾನ ಬರೋದಕ್ಕಿಂತ ಮುಂಚಿತವಾಗಿ ಈ ಸಂಘಟನೆ ಪ್ರಾರಂಭ ಆಗಿದೆ. ಆಗಲೇ ಈ ಯೋಚನೆಯನ್ನು ಮಾಡಿರ್ತಕ್ಕಂಥದ್ದು ಇದೆಯಲ್ಲ, ಇದು ನಿಜವಾಗ್ಲೂ ಕೂಡ ನಾವೆಲ್ಲರೂ ಕೂಡ ಮೆಚ್ಚಲೇಬೇಕಾದಂಥ ವಿಚಾರ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಯಾವುದೇ ಸಮಾಜ
ಅವ್ರಿಗೆ ಮುಖ್ಯವಾಗಿ ನೀವು ಬರಬೇಕಾದ್ರೆ ಸಂಘಟನೆ ಶಿಕ್ಷಣ ಇಲ್ಲದೇನೆ ಸಾಧ್ಯನೇ ಇಲ್ಲ. ಅವತ್ತು ಕುಬೇರಪ್ಪ ಕೂರ್ಣಿಗೆಯವರು ಶಾಸಕರಾಗಿದ್ದವರು, ನಮ್ಮ ಜೊತೆಯಲ್ಲಿ ಶಾಸಕರಾಗಿದ್ದರು. ಎಷ್ಟು 3 ಸಾರಿನ 3 ಸಾರಿ ಶಾಸಕರು, ನಾವು 1 ಸಾರಿ ನೋಡೋದು ಅಷ್ಟೇ. ಅವರು ಹೈಸ್ಕೂಲನ್ನು ಪ್ರೌಢಶಾಲೆಯಿಂದ ಪ್ರಾರಂಭ ಮಾಡಿದರು. ಜನರ ಒತ್ತಾಯದ ಮೇರೆಗೆ ಪ್ರೌಢಶಾಲೆಯನ್ನು ಪ್ರಾರಂಭ